ಏನು ಮಾತ್ರ ಹೃದಯಿ ಶ್ರೀಗಳನ್ನ ನೆನೆದು ಭಕ್ತರು ಕೂಡ ಮಕ್ಕಳು ಕೂಡ ಕಣ್ಣೀರಾಗಿರ್ತಕ್ಕಂಥ ನಮ್ಮ ಜೊತೆ ಮಾತಾಡಲಿಕ್ಕೆ ಹುಬ್ಬಳ್ಳಿಯ 3000 ಮಠದ ಗುರುಸಿದ್ಧ ರಾಜಯೋಗೀಂದ್ರ ಶ್ರೀಗಳು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ, ಸಿದ್ಧಗಂಗಾ ಶ್ರೀಗಳು ಬರೀ ಸ್ವಾಮೀಜಿ ಆಗಿರಲಿಲ್ಲ, ಅವರು ಲಕ್ಷಾಂತರ ಜನರ ತಂದೆ ಆಗಿದ್ರು, ತಾಯಿ ಆಗಿದ್ರು. ಇವತ್ತು ಅವ್ರನ್ನ ನೆನೆದಂಥ ಲಕ್ಷಾಂತರ ಜನ ಕಣ್ಣೀರಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಗಳು 111 ವರ್ಷಗಳ ಕಾಲ ಒಂದು ಭವ್ಯ ಬೆಳಕನ್ನ ಈ ವಿಶ್ವಕ್ಕೆ ನೀಡಿ ಹೋಗಿದ್ದಾರೆ. ಏನು ಹೇಳ್ತೀರಿ? ಸಿದ್ಧಗಂಗಾ ಗುರುಗಳು ಸಿದ್ಧಗಂಗೆಯ ಸಿದ್ಧ ಪುರುಷರು. ಅವರು ನಮ್ಮ ಯೋಗ ಪರಂಪರೆಯ ಒಳ್ಳೆಯ ಯೋಗಿಗಳಾಗಿದ್ದರು. ಇಷ್ಟೇ ಅಲ್ಲ, ತ್ರಿವಿಧ ದಾಸೋಹ ಮೂರ್ತಿಗಳು ಅವರು ಲಕ್ಷ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಪ್ರಸಾದವನ್ನು ಕೊಟ್ಟಿಲ್ಲ, ಕೋಟಿ ಕೋಟಿ ಸಂಖ್ಯೆಯಲ್ಲಿ ಪ್ರಸಾದವನ್ನು ಉಣಬಡಿಸಿದಂಥ ಮಹಾದಾಸೋಹಿ. ಹಾಗಾಗಿ ಈ ನಮ್ಮ ನಾಡಿನ ಲಕ್ಷಾಂತರ ಮನೆಗಳಿಗೆ ಅವರು ದಾರಿದೀಪ ಇಲ್ಲ ದಿವ್ಯ ಜ್ಯೋತಿಯಾಗಿ ಬೆಳಗಿದವರು, ಆಶ್ರಯ ಕೊಟ್ಟವರು. ಪೂಜ್ಯರು ಸಾಹಿತ್ಯ ಇರ್ಬೋದು, ಧರ್ಮ ಇರ್ಬೋದು, ಶಿಕ್ಷಣ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮದೇ ಆದಂಥ ಪಾವಿತ್ರತೆಯನ್ನು ತುಂಬಿ ಆ ಸೇವೆಯನ್ನು ಮಾಡಿದಂಥವರು. ಅವರು ತ್ರಿಕರಣ ಶುದ್ಧಿಯುಳ್ಳಂತಹ ಮಹಾಪೂಜ್ಯರು, ಮಹಾನ್ ಯೋಗಿಗಳು. ಇಂತಹ ಸಿದ್ಧ ಪುರುಷರನ್ನು, ತ್ರಿಕರಣ ಶುದ್ಧಿಯಾದ ಸಿದ್ಧ ಪುರುಷರನ್ನು ಕಳ್ಕೊಂಡಂಥ ನಮ್ಮ ನಾಡು ನಿಜಕ್ಕೂ ಕೂಡ ಬಡವಾಗಿದೆ. ಅವರು ಇಡೀ ನಮ್ಮ ದೇಶದ ಒಂದು ರತ್ನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂತಹ ಪೂಜ್ಯರ ಅಗಲಿಕೆಯಿಂದ ನಮ್ಮ ದೇಶ ಬಡವಾಗಿದೆ, ಬರೀ ನಮ್ಮ ನಾಡು ಅಷ್ಟೇ ಅಲ್ಲ. ಅಂತಹ ಗುರುಗಳು ಶತಮಾನಕ್ಕಲ್ಲ, ಎಷ್ಟೋ ಶತಮಾನಗಳು ಒಬ್ಬರು ಈ ನಮ್ಮ ನಾಡಿನಲ್ಲಿ ಕಾಣಿಸಿಕೊಳ್ತಾರೆ. ಅಂತಹ ಶತಮಾನದ ಮಹಾಪೂಜ್ಯರಿಗೆ, ಅವರ ಚೈತನ್ಯಕ್ಕೆ ನಾವು ಅನಂತ ನಮನಗಳನ್ನು ಸಲ್ಲಿಸ್ತೇವೆ. ಶ್ರೀಗಳೇ, ಸಿದ್ಧಗಂಗಾ ಶ್ರೀಗಳು ಬೈರಾಗಿಯಾಗಿದ್ದರು, ವಿರಕ್ತರಾಗಿದ್ದರು. ಇಷ್ಟೆಲ್ಲ ಮಕ್ಕಳಿಗೆ ತಾಯಿಯಾಗಿ ಸಲುಹಿದಂಥವರು. ಪ್ರತಿಯೊಂದು ಮಗುವನ್ನು ಕೂಡ ಪ್ರೀತಿಯಿಂದ, ಕರುಣೆಯಿಂದ ಆ ಮಕ್ಕಳ ಈ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಕಲಿಕೆ ಇರ್ಬೋದು, ಪ್ರತಿಯೊಂದನ್ನು ಕೂಡ ನೋಡ್ತಕ್ಕಂಥ. ಸಾಮಾನ್ಯವಾಗಿ ಶ್ರೀಗಳು ಬೈರಾಗಿಗಳಂದರೆ ಮಠ, ಅವರ ಪ್ರವಚನ, ವಚನ, ಪಾದಪೂಜೆ ಅಷ್ಟೇ ಸೀಮಿತ ಆಗುವಂಥದ್ದು. ಆದರೆ ಶ್ರೀಗಳು ವಿಶ್ವರೂಪಿಯಾಗಿ ನಿಂತಿದ್ದು ಭಾಳ ಒಂದು ಅಚ್ಚರಿ ಅನ್ಸಲ್ವಾ? ಖಂಡಿತವಾಗಿಯೂ ನಾವು ಹೇಳಿದ್ವಲ್ಲ, ಪ್ರತಿಯೊಂದರಲ್ಲೂ ಕೂಡ ದೈವತ್ವವನ್ನೇ ತುಂಬಿ ಸೇವೆಯನ್ನು ಅವರು ಕೈಕೊಂಡಂಥವರು. ಹೀಗಾಗಿ ಲೋಕ ಕಲ್ಯಾಣವೇ ಭಗವಂತನ ಒಂದು ಧ್ಯಾನ, ಸ್ಮರಣೆ ಅಂತ ತಿಳಿದು ವೈಯಕ್ತಿಕವಾಗಿ ಲಿಂಗ ಪೂಜೆ ಮತ್ತು ಧರ್ಮದ ಎಲ್ಲ ಆಚರಣೆಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ರೂ ಕೂಡ ಇನ್ನುಳಿದ ಎಲ್ಲ ಕಾರ್ಯಕ್ಷೇತ್ರದಲ್ಲೂ ಕೂಡ ದೈವತ್ವವನ್ನೇ ತುಂಬಿ ಎಲ್ಲದರಲ್ಲೂ ಕೂಡ ಲೋಕ ಕಲ್ಯಾಣವನ್ನು ಮಾಡ್ತಾ ಭಗವಂತನನ್ನು ಕಂಡಂಥ ಮಹಾಚೇತನರವರು. ಈ ಅರ್ಥದಲ್ಲಿ ಅವರು ನಿಜಕ್ಕೂ ಕೂಡ ಮಹಾವಿರಾಗಿ. ಶ್ರೀಗಳೇ, ತಾವು ಕೊನೆಯದಾಗಿ ಶ್ರೀಗಳನ್ನು ಅವರ ಜೊತೆ ಅವರ ದರ್ಶನ ಇರ್ಬೋದು, ಅವರ ಸಾಂಗತ್ಯ ಇರ್ಬೋದು, ಅಂಥ ಯೋಗಿಯ ಕೊನೆಯ ಮಾತುಗಳು ತಾವು ಕೇಳಿಸ್ಕೊಂಡಿದ್ದು ಯಾವಾಗ? ಈಗ 2-3 ವರ್ಷಗಳ ಹಿಂದೆ ನವಿಲುಗುಂದಕ್ಕೆ ದಯಮಾಡಿಸಿದ್ರು. ಆ ಸಮಯದಲ್ಲಿ ನಮ್ಮ ಮತ್ತು ಅವರ ಒಂದು ಕಾರ್ಯಕ್ರಮದಲ್ಲಿ ಆ ಸಂದರ್ಭದಲ್ಲಿ ಆ ಗುರುಗಳ ದರ್ಶನವನ್ನು ಮಾಡಿದ್ದೆ. ಅವರ ಪಕ್ಕದಲ್ಲೇ ಕುಳಿತು ಮಾತನಾಡ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿತ್ತು. ಪೂಜ್ಯರು ತುಂಬ ಕರುಣಾಳುಗಳು, ಪ್ರೀತಿಯಿಂದ ಮಾತನಾಡಿಸಿದರು. ಅದರ ನಂತರ ಏನಾಯ್ತಲ್ಲ, ಮೊನ್ನೆ 10 ದಿವಸದ ಕೆಳಗಡೆ ಶ್ರೀಗಳು ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ಪಡೆಯುತ್ತಿರುವ ಸಂದರ್ಭದಲ್ಲಿ ದೂರದಿಂದಲೇ ಅವರ ದರ್ಶನವನ್ನು ಮಾಡಿಕೊಂಡು ನಾನು ವಾಪಸ್ ಮಠಕ್ಕೆ ಬಂದಿದ್ದೇನೆ. ಶ್ರೀಗಳೇ, ಕೊನೆ ಅಂದರೆ 111 ವರ್ಷ ಅಂದರೆ ಅದು ಮತ್ತೆ ಮಗುವಾಗುವಂಥ ಒಂದು ವಯಸ್ಸದು, ಮತ್ತೆ ಮಗುವಾಗುವಂಥದ್ದು. ಸೊ ಮಗುವಾಗಿ ಆ ಒಂದು ಕ್ಷಣದಲ್ಲೂ ಕೂಡ ಇಷ್ಟಲಿಂಗ ಪೂಜೆ ಮಾಡಿರ್ತಕ್ಕಂಥದ್ದು, ಅವರ ದಿನನಿತ್ಯದ ಯಾವ ಒಂದು ಪೂಜೆ ಪುನಸ್ಕಾರ ಇರ್ಬೋದು, ಅದು ಯಾವುದೂ ಕೂಡ ಬಿಡಲಿಲ್ಲ ಕೊನೆಯ ಕ್ಷಣದವರೆಗೂ ಕೂಡ. ಹೌದು, ಅವರು ಕೊನೆ ಕ್ಷಣದಲ್ಲೂ ಕೂಡ ನಾವು ಪ್ರಜ್ಞೆ ಅವರಿಗೆ ಗುರುಗಳು ಕಳೆದುಕೊಂಡಿದ್ರು ಅಂತ ಸಾಮಾನ್ಯರು ತಿಳ್ಕೊಂಡಿದ್ದಿರ್ಬೋದು. ಆದರೆ ನಿಜವಾಗ್ಲೂ ಕೂಡ ಅವರ ಸಂಸ್ಕಾರದ ಒಂದು ಅಭೂತಪೂರ್ವವಾದಂಥ ಒಂದು ವ್ಯವಸ್ಥೆಯಾಗಿತ್ತು ಅಂತಂದರೆ, ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಅವರು ಭಸ್ಮಧಾರಣೆಯನ್ನು ಭಗವಂತನ ಸ್ಮರಣೆ ಮಾಡುತ್ತಾ ತಮ್ಮ ನೊಸಲಿಗೆ ಧರಿಸಿದಂತಹ ರೀತಿ ನಿಮಗಷ್ಟೇ ಅಲ್ಲ, ಜನಸಾಮಾನ್ಯರಿಗೆ ಅಷ್ಟೇ ಅಲ್ಲ,
ಸ್ವಾಮಿ ಲೋಕದ ನಮಗೆಲ್ಲರಿಗೂ ಕೂಡ ಆಶ್ಚರ್ಯವನ್ನುಂಟು ಮಾಡಿದೆ. ಅವರೆಂಥ ದಿವ್ಯ ಚೇತನರು, ಎಂಥ ಅದ್ಭುತವಾದಂಥ ಒಂದು ಸಂಸ್ಕಾರವನ್ನು ಅವರ ನರನಾಡಿಗಳಲ್ಲಿ ತುಂಬಿಕೊಂಡಿದ್ರು ಅನ್ನೋದನ್ನು ಇದು ವ್ಯಕ್ತಪಡಿಸ್ತದೆ. ಈಗ ಇದೊಂದು ಅಚ್ಚರಿಯ ಸಂಗತಿ ಇದು ನಮಗೆ. ಈಗ ಶರಣರನ್ನ ನಾವು ಮರಣದಲ್ಲಿ ನೋಡಬೇಕು ಅಂತ ಹೇಳ್ತೀವಿ. ಇವರು ಅಂತೂ ನಡೆದಾಡದವರು. ಶರಣರ ಎಲ್ಲ ಗುಣಗಳನ್ನು ಕೂಡ ಭಕ್ತಿ ದಾಸೋಹ, ಅಕ್ಷರ ದಾಸೋಹ, ಜ್ಞಾನ ದಾಸೋಹ ಪ್ರತಿಯೊಂದರಲ್ಲೂ ಕೂಡ ಬಡವ ಬಲ್ಲಿದ, ಆ ಜಾತಿ ಈ ಜಾತಿ, ಆ ಊರು ಆ ಜಿಲ್ಲೆ ಈ ಜಿಲ್ಲೆ ಯಾವುದನ್ನೂ ಲೆಕ್ಕಿಸದೆ ಯಾರು ಹಸಿದು ಬಂದಂಥವನಿಗೆ ಆ ಪ್ರಸಾದ ನೀಡಿದಂಥವರು, ಶಿಕ್ಷಣದಿಂದ ಹಸಿದು ಬಂದಂಥವ್ರಿಗೆ ಶಿಕ್ಷಣ ಕೊಟ್ಟಂಥವರು, ಬದುಕನ್ನು ಕೊಟ್ಟಂಥವರು, ಕೈಗೆ ಬೆಳಗಿನ ದೀವಿಗೆಯಾಗಿ ನಿಂತಹ ಶ್ರೀಗಳು ಇವತ್ತು ಇಲ್ಲ ಅಂದರೆ ಅಂಥ ಶ್ರೀಗಳ ಮತ್ತೊಂದು ಜನ್ಮಕ್ಕಾಗಿ ಕರ್ನಾಟಕ ಕಾಯಲ್ವಾ? ನಾವು ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಅದನ್ನು ಅಪೇಕ್ಷೆ ಪಡ್ತೇವೆ. ಆದರೆ ಯಾವುದೇ ಒಂದು ಧಾರ್ಮಿಕವಾದಂಥ ಒಂದು ತಾತ್ವಿಕ ಸಿದ್ಧಾಂತ ಏನಿರ್ತದೆ ಅಂತಂದರೆ, ನಾವು ಸಾಕಪ್ಪ ಮುಕ್ತಿಯನ್ನು ಪಡೆಯಬೇಕು ಅನ್ನುವಂಥ ಒಂದು ಲವಲವಿಕೆ ಮತ್ತು ಆಕಾಂಕ್ಷೆ ಉಳ್ಳವರಾಗಿರ್ತಾರೆ. ನಾವೆಲ್ಲರೂ ಕೂಡ ಅಂಥ ಚೇತನರು ಎಷ್ಟು ಸಾರಿ ಹುಟ್ಟಿ ಬಂದ್ರೂ ಕೂಡ ನಾವು ಅದನ್ನು ಸ್ವಾಗತ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಆಗಿದೆ. ಸೊ ಶ್ರೀಗಳೇ, ಒಂದು ಆ ಸಿದ್ಧಗಂಗಾ ಶ್ರೀಗಳು ಬಂದಿರತಕ್ಕಂಥ ಅತ್ಯಂತ ಒಂದು ಸಣ್ಣ ಹಳ್ಳಿ, ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರದನ್ನಂಥ ಒಂದು ಸಣ್ಣ ಕೃಷಿ ಕುಟುಂಬದಿಂದ ಬಂದಂಥವ್ರು 90 ವರ್ಷಗಳ, ಹೆಚ್ಚು ಕಮ್ಮಿ 88 ವರ್ಷ ಅಂದರೆ 9 ದಶಕಗಳ ಕಾಲ ಒಂದು ಮಠವನ್ನು ಒಂದು ವಿಶ್ವವಾಗಿ ರೂಪಿಸಿರ್ತಕ್ಕಂಥದ್ದು ಕೂಡ ಒಂದು ದೊಡ್ಡ ಸಾಧನೆ, ಚಮತ್ಕಾರ, ವಿಸ್ಮಯ ಅಂತ ಅನ್ಸುತ್ತೆ.